ಹಾಯ್ ಫ್ರೆಂಡ್ಸ್, ಹೇಮರಗು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು 25 ಶನಿವಾರದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಅವತ್ತೇನಪ್ಪ ಸ್ಪೆಷಲ್ ಅಂದರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಬಟ್ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ ಈ ಸಲ. ಯಾಕಂದರೆ ನನ್ನ ಮಗ 10th ಇರೋದ್ರಿಂದ ಎಲ್ಲೂ ರಜೆ ಹಾಕ್ಕೊಂಡು ಎಲ್ಲೂ ಹೋಗೋಂಗಿಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ಮತ್ತೆ ಜಾಸ್ತಿ ರಜೆ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಎಲ್ಲೂ ಜಾಸ್ತಿ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ. ಮತ್ತು ಹಂಗೂ ನಮ್ಮ ಯಜಮಾನರು ನಾನೇನು ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳಿದ್ರು. ಬಟ್ ನನಗೆ ಅವ್ನು ಬಿಟ್ಟು ಹೋಗಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಈ ವರ್ಷ ಸಿಂಪಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಮತ್ತು ಅದರಲ್ಲೂ ನನ್ನ ಮಗನ ಫೇವ್ರೇಟ್ ಅಂದರೆ ಜಾಮೂನ್, ಗುಲಾಬ್ ಜಾಮೂನ್ ತುಂಬ ಇಷ್ಟ ಅವನಿಗೆ ಸರ್ಪ್ರೈಸ್ ಕೊಡೋಣ, ಏನಾದ್ರು ಸ್ವೀಟ್ ಮಾಡೋಣ. ಯಾಕಂದರೆ ಹಬ್ಬದ ನಾನೇನು ಸ್ವೀಟ್ ಮಾಡಿಲ್ವಲ್ಲ, ಹಾಗಾಗಿ ಆ್ಯನಿವರ್ಸರಿಗಾರು ಸ್ವೀಟ್ ಮಾಡೋಣ ಅಂತೇಳಿ ಸ್ವೀಟ್ ಮಾಡ್ತಾಯಿದ್ದೀನಿ. ಮತ್ತು ನಾವು ಸಂಡೇ ಎಲ್ಲೂ ಹೊರಗಡೆ ಹೋಗೋ ಪ್ಲ್ಯಾನ್ ಕೂಡ ಇದೆ. ಹಾಗಾಗಿ ಸ್ಯಾಟರ್ಡೆ ಮತ್ತೆ ಓಡಾಡ್ಕೊಂಬಂದು ಮತ್ತು ಸಂಡೇ ಎಲ್ಲೂ ಹೋಗೋಕ್ಕಾಗಲ್ಲ ಅಂಥೇಳಿ ನಾವು ಈ ಸಲ ಆ್ಯನಿವರ್ಸರಿನ ತುಂಬ ಸಿಂಪಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಹಾಗೂ ನಮ್ಮ ಯಜಮಾನಿಗೆ ಕೇಕ್ ತಂದು ಕಟ್ ಮಾಡಿಸ್ಬೇಕು ಅಂತ ತುಂಬ ಇಷ್ಟ ಇತ್ತು. ಅವ್ರು ಕೇಕೆಲ್ಲ ಕಟ್ ಮಾಡಿಸೋದು, ಹೊರಗಡೆ ಕರ್ಕೊಂಡು ತುಂಬ ಇಷ್ಟಪಡ್ತಾರೆ. ಬಟ್ ಆದರೆ ಈ ಕಾರ್ತಿಕ್ ಮಾಸ ಶುರು ಆಗಿರೋದ್ರಿಂದ ಅದಕ್ಕೆ ಕೇಕ್ಗೆ ಮೊಟ್ಟೆ ಹಾಕಿರ್ತಾರೆ ಮತ್ತು ಎಗ್ಲೆಸ್ ಅಂತ ಕೊಟ್ಟಿರ್ತಾರೆ. ಬಟ್ ಆದರೆ ನಮ್ಗೆ ಸ್ವಲ್ಪ ಮನಸ್ಸು ಸಮಾಧಾನ ಇರಲ್ಲ ಅಂತೇಳಿ ನನಗೆ ಕೇಕ್ ಕೂಡ ಬೇಡಪ್ಪ, ಹೋಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ ಅಂತೇಳಿ ನಾನು ಅಡುಗೆ ಎಲ್ಲ ಮಾಡಿಟ್ಟು ಬಸ್ಸಾರು, ಅನ್ನ ಮತ್ತು ಸ್ವೀಟ್ ಏನಾರು ಮಾಡಬೇಕಲ್ಲ. ಹಾಗಾಗಿ ನನ್ನ ಮಗ ಜಾಮೂನ್ ಕೇಳ್ತಾನೇ ಇದ್ದ, ದೀಪಾವಳಿಗಾರು ಮಾಡಿಕೊಡಿ ಅಂತ. ದೀಪಾವಳಿಗೆ ಸ್ವೀಟ್ ಮಾಡಿರಲಿಲ್ಲ, ಹಾಗಾಗಿ ಆ್ಯನಿವರ್ಸರಿಗಾರು ಮಾಡೋಣ ಅಂತೇಳಿ ಮಾಡಿ ರೆಡಿ ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಡ್ಬೋಣ ಅಂತ ಹೋಗ್ತಾಯಿದ್ದೀನಿ. ನಮ್ಮದು ಇದು ಮದುವೆ ವಾರ್ಷಿಕೋತ್ಸವ ಇಷ್ಟೇ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಪೂರ್ತಿ ಇನ್ನೂ ವೀಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತೀನಿ. ಹಾಗೆ ಎಲ್ಲರೂ ಹಾರೈಸಿ ಆಶೀರ್ವದಿಸಿ. ಮತ್ತು ನಿಮ್ಗೇನಾದ್ರು ಈ ವಿಡಿಯೋ ಲೈಕ್ ಆಗಿದರೆ ಪ್ಲೀಸ್ ಲೈಕು, ಶೇರು, ಕಮೆಂಟು ಮಾಡಿ, ತುಂಬ ಇಷ್ಟಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್. ಯಾಕೋ ಫೇಸ್ ಸ್ವಲ್ಪ ಡಲ್ಲಾಗಿದೆ ಅನ್ನಿಸ್ತು. ಯಾಕಂದರೆ ನನಗೂ 3 ಡೇಸಿಂದ ಸ್ವಲ್ಪ ಮೈ ಚೆನ್ನಾಗಿರಲಿಲ್ಲ, ಹಾಗಾಗಿ ಡಲ್ಲಾಗಿದೆ ಅನ್ನಿಸ್ತಲ್ಲ. ಹಾಗಾಗಿ ಸ್ವಲ್ಪ ಫೇಸ್ಗೆ ಏನಾದ್ರು ಪ್ಯಾಕ್ ಹಚ್ಕೊಳ್ಳೋಣ ಅಂತೇಳಿ ಪ್ಯಾಕ್ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಏನೇನು ರೆಡಿ ಮಾಡ್ಕೊತೀನಿ ನೋಡೋಣ. ಕೆಲಸ ಮಾಡ್ತಾಯಿದ್ರೆ ಮುಗಿಯೆಲ್ಲ ಒಟ್ಟಿಗೆ ಮಾಡ್ತಾ ಇರಬೇಕು. ಇದಕ್ಕೇನಿಲ್ಲ, ನಾನು ಮೊಸರು ತೊಗೊತಾ ಇದ್ದೀನಿ. ಇದು ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದೇನು ಪೌಡ್ರಪ್ಪ ಅಂದರೆ ನಾನು ಮನೇಲೇ ಮಾಡಿ ಇಟ್ಕೊಂಡಿರ್ತೀನಿ. ಮೈಸೂರು ಬೇಳೆ, ಮಸೂರು ದಾಲು, ಬಾದಾಮಿ ಮತ್ತು ಕಡಲೆಬೇಳೆ, ಹೆಸರು ಕಾಳು ಎಲ್ಲನೂ ಹಾಕಿ ಪುಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಇದು ಲಾಸ್ಟ್ ಇಷ್ಟೇ ಇರೋದು. ಜಸ್ಟ್ ನನಗೆ ಒಂದು ಸಲಿಗೆ ಮುಖಕ್ಕೆ ಮಾತ್ರ ಆಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರು, ಹಾಲು, ರೋಸ್ ವಾಟರು ಏನು ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಮೊಸರು ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಮೊಸರು, ಅರಿಶಿನ ಅದೆಲ್ಲ ಹಾಕೋಬೋದು. ನಾನೀಗ ಆಲ್ರೆಡಿ ಸಂಜೆ ಆಗಿದೆ, ಮುಸ್ಸಂಜೆ ಆಗ್ತಾಯಿದೆ, ಹಂಗಾಗಿ ಅರಿಶಿನ ಬೇಡ ಅಂತೇಳಿ ಜಸ್ಟ್ ಇದು ಪೌಡ್ರಿಗೆ ಮೊಸರು ಹಾಕ್ಕೊಂಡು ಫೇಸ್ ಪ್ಯಾಕ್ ಹಾಕ್ಕೊತೀನಿ. ಸ್ವಲ್ಪ ಹಚ್ಕೊಂಡು ಕೆಲಸ ಇದೆ, ಕೆಲಸ ಮಾಡೋ ತನಕ ಡ್ರೈ ಆಗುತ್ತೆ, ಆಮೇಲೆ ವಾಶ್ ಮಾಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ. ಕೆಲಸ ಮಾಡ್ತಿದ್ರೆ ಮುಗಿಯೋದೇ ಇಲ್ಲ. ನಮ್ಮ ಯಜಮಾನ್ರು ಬಂದರು ಆಗಲೇ. ಅವ್ರಿಗೆ ಹೊರಗಡೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ನನ್ನ ಮಗನ ರಜೆ ಇರಲಿಲ್ವಲ್ಲ, ಹಾಗಾಗಿ ನಾನು ಎಲ್ಲೂ ಬೇಡಪ್ಪ, ಎಲ್ಲೂ ಹೋಗೋದು, ಜಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅವ್ರು ನೊಪ್ಸಿ ಬೆಳಗ್ಗೆ ಡ್ಯೂಟಿ ಕಳಿಸಿದೆ. ಬಟ್ ಡ್ಯೂಟಿ ಏನೂ ಆಗಲಿಲ್ವಂತೆ, ಇವತ್ತು ಕಡಿಮೆ ಇತ್ತು, ಅದು ಶನಿವಾರ ಅಲ್ವಾ, ಹಾಗಾಗಿ ಸ್ವಲ್ಪ ಕಡಿಮೆ ಇತ್ತು ಅಂತೇಳಿ ಆಗಲೇ ಅವ್ರು 4:45 ಗಂಟೆಗೆಲ್ಲ ಬಂದರು. ಬಂದೆಲ್ಲ ಕೆಳಗಡೆ ಹೋಗಿದ್ದಾರೆ ಬರ್ತೀನಿ ಅಂತ. ಅಷ್ಟು ನಾನು ಕೂಡ ಜಾಮೂನ್ ಮಾಡಿದೆ. ಯಾಕಂದರೆ ನಾನು ಸ್ವೀಟ್ ಹಬ್ಬದಲ್ಲೇನು ಸ್ವೀಟ್ ಮಾಡಿರಲಿಲ್ಲ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಲ್ವಾ, ಹಾಗಾಗಿ ಏನಾದ್ರು ಸ್ವೀಟ್ ಮಾಡು ಮಮ್ಮಿ. ನನ್ನ ಮಗನಿಗೆ ಜಾಮೂನ್ ಕಂಡ್ರೆ ತುಂಬ ಇಷ್ಟ. ಬೇರೆ ಏನು ಹೋಳಿಗೆ, ಒಬ್ಬಟ್ಟು, ಜಾಮೂನ್ ಎರಡೇ ಅವ್ನು ಇಷ್ಟಪಟ್ಟು ತಿನ್ನೋದು. ಇನ್ನೇನು ಬೇರೆ ಯಾವುದನ್ನು ಕೂಡ ಇಷ್ಟಪಟ್ಟು ತಿನ್ನಲ್ಲ. ಹಂಗಾಗಿ ಅವನಿಗೋಸ್ಕರ ಜಾಮೂನ್ ಪ್ಯಾಕೆಟ್ ಇತ್ತು ಪೌಡ್ರದ್ದು, ಅದನ್ನೇ ಜಾಮೂನೇ ಮಾಡೋಣ, ಈಸಿನೂ ಇರುತ್ತೆ ಮತ್ತು ಬೇಗನೂ ಆಗುತ್ತಲ್ವಾ, ಅವನಿಗೂ ಇಷ್ಟ ಆಗುತ್ತೆ ಅಂತೇಳಿ ಜಾಮೂನೆಲ್ಲ ಮಾಡಿ ಪ್ಯಾಕ್ ಹಾಕ್ಕೊತಾ ಇದ್ದೀನಿ. ಪ್ಯಾಕ್ ಹಾಕ್ಕೊಂಡು ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳೆಯೋ ತನಕ ಡ್ರೈ ಆಗುತ್ತೆ. ಆಮೇಲೆ ನಾನು ಫೇಸ್ ವಾಶ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ರೆಡಿ ಆಗಲಿಕ್ಕೆ ಸರಿ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ಪಾತ್ರೆ ಇದೆ, ಬೇಗ ಬೇಗ ವಾಶ್ ಮಾಡಿಬಿಡ್ತೀನಿ. ಡ್ರೈ ಆಗೋಷ್ಟಲ್ಲಿ ವಾಶ್ ಮಾಡಿ ರೆಡಿ ಆಗ್ತೀನಿ. ಓಕೆನಾ, ಮತ್ತೆ ಸಿಗೋಣ. ನೋಡಿ ಫ್ರೆಂಡ್ಸ್, ಪಾತ್ರೆ ಎಲ್ಲ ತೊಳೆದಾಯಿತು, ಎಷ್ಟು ಡ್ರೈ ಆಗಿದೆ. ಈಗ ಫೇಸ್ ವಾಶ್ ಮಾಡ್ಕೊಂಡು ಹೇಗಾಗಿದೆ, ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ನೋಡಿ ಫ್ರೆಂಡ್ಸ್, ಮುಖದಲ್ಲಿ ಸ್ವಲ್ಪ ಗ್ಲೋ ಬಂದಿದೆ. ಸ್ವಲ್ಪ ಏನಾದ್ರು ಡಸ್ಟು ಏನಾದರೂ ಸ್ವಲ್ಪ
ಟ್ಯಾನ್ ಥರ ಇದನ್ನು ಕೂಡ ಬೇಗ ರಿಮೂವ್ ಆಗುತ್ತೆ, ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ರೆಡಿಯಾಗಿ ಯಾವ ಸ್ಯಾರಿ ಹಾಕೊತೀನಿ, ಹೇಗೆ ರೆಡಿ ಆಗ್ತೀನಿ ತೋರಿಸ್ತೀನಿ ಒಂದು ನಿಮಿಷ. ಫ್ರೆಂಡ್ಸ್ ನೋಡಿ, ಈ ಸ್ಯಾರಿ ತೊಗೊಂಡು ತುಂಬ ವರ್ಷ ಆಯಿತು ಅಂತ ಹೇಳ್ಬೋದು. ಆದರೆ ಒಂದು ಸರಿನೂ ಕೂಡ ಹಾಕೊಂಡಿಲ್ಲ. ಮದುವೆಗೆ ಹಾಕೊಳ್ಳೋಣ ಅಂತಲೇ ಸ್ಟಿಚ್ ಮಾಡಿಸ್ದೆ, ಬಟ್ ಅವಾಗ ಹಾಕೊಳಕ್ಕಾಗಲಿಲ್ಲ. ಹಂಗಾಗಿ ನೆರಿಗೆ ಎಲ್ಲ ಹಿಡಿದು, ಯಾಕಂದರೆ ಇದು ಸ್ವಲ್ಪ ವೆಯ್ಟ್ ಇದೆ ಸ್ಯಾರಿ, ಮತ್ತು ಒಂದೇ ಸಲ ಇದು ಮಾಡ್ಕೊಳಕ್ಕಾಗಲ್ಲ ಅಂತೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಬಟ್ ವೇರ್ ಮಾಡಿಲ್ಲ. ನೋಡೋಣ, ಇದು ಹೊಸ ಸ್ಯಾರಿ ಆಗಿರೋದ್ರಿಂದ ಇನ್ನೊಂದು ಸ್ಟಿಚಿಂಗ್ ಕೊಟ್ಟಿದ್ದೆ, ಬಟ್ ಆದರೆ ನಮ್ಮ ಟೈಲರ್ ಊರಿಗೆ ಹೋಗಿದ್ದೀನಿ, ಆಗಲ್ಲ ಕೊಡಲಿಕ್ಕೆ ಅಂದರು. ಸರಿ ಹೋಗ್ಲಿ, ಇದನ್ನೇ ಉಟ್ಕೊಳ್ಳೋಣ, ಯಾಕಂದ್ರೆ ಇದು ಹೊಸದಲ್ವ, ಹಾಗಾಗಿ ಇದನ್ನೇ ಉಟ್ಕೊಳ್ಳೋಣ ಅಂತ ಉಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ಸ್ಯಾರಿ ವೇರ್ ಮಾಡಿದ್ದೀನಿ. ನೋಡಿ, ಈ ಥರ ಇದೆ. ತುಂಬ ವೆಯ್ಟ್ ಇದೆ ಸ್ಯಾರಿ, ತುಂಬ ಹೇಗೆ ಮೇಂಟೈನ್ ಮಾಡೋದು ಅಂತ ಗೊತ್ತಿಲ್ಲ. ಒಟ್ಟಿಗೆ ಇದು ಲಂಗ ದಾವಣಿ ಸ್ಯಾರಿ ಅಂತಾರಲ್ಲ, ಇಲ್ಲ ಅಲ್ಲಿ ಸೈಡ್ ಬರುತ್ತೆ ಅಂತ ಯಾವ ಕಡೆ ಬರುತ್ತೆ ಎಲ್ಲ ಈ ಥರ. ಇದೊಂಥರ ಲಂಗ ದಾವಣಿ ಸ್ಯಾರಿ ಅಂತ ಹೇಳ್ಬೋದು. ಈ ಥರ ಇದೆ. ನರಿಗೆಗೆ ತೋರಿಸಿ, ಕೆಳಗಡೆ ತೋರಿಸಿ. ನರಿಗೆಗೆ ಈ ಥರ ಇದೆ. ಸೆರಗ್ ಬಂದು ಇದು ಕೂಡ ಈ ಥರ ರೆಡ್ ಇದೆ. ಇನ್ನು ಮಿಕ್ಕಿದೆಲ್ಲ ಈ ಥರ ಸ್ಯಾರಿ ಇದೆ. ಬ್ಲೌಸ್ ಈ ಥರ ಇದೆ. ತುಂಬ ವೆಯ್ಟ್ ಇದೆ ಸ್ಯಾರಿ, ತುಂಬ ಭರ್ಜರಿ ಸ್ಯಾರಿ ಅಂತಲೇ ಹೇಳ್ಬೋದು. ನಾನು ಒಂದ್ಸಲ ಕೂಡ ವೇರ್ ಮಾಡಿ ಓಕೆ, ಈ ಥರ ಬಂದಿದೆ. ಒಟ್ಟಿಗೆ ಅದ್ದೂರಿಯಾಗಿದೆ. ಸೀರೆ ಮಾತ್ರ ವೆಯ್ಟ್ ಇದೆ ಸಿಕ್ಕಾಬಟ್ಟೆ. ನೋಡೋಣ, ನಾನು ಸ್ವಲ್ಪ ಹೊತ್ತು ಈ ಥರ ಬೌಫಿಟ್ಸ್ ಇದ್ರಲ್ಲ ವರ್ಕ್ ಇಡ್ಸಿದ್ದೀನಿ. ಇದೇ ಫಸ್ಟ್ ಟೈಮ್ ವೇರ್ ಮಾಡಿರೋದು. ಇದು ನನಗೆ ತುಂಬ ಇಷ್ಟ ಆಯಿತು. ಇದೊಂಥರ ಲಂಗ ದಾವಣಿ ಸ್ಯಾರಿ ಥರ ಅಲ್ವಾ, ಇದು ನನಗೆ ತುಂಬ ಗ್ರ್ಯಾಂಡ್ ಆಗಿದೆ, ತುಂಬ ಚೆನ್ನಾಗಿದೆ ಕೂಡ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ. ಫ್ರೆಂಡ್ಸ್, ನಮ್ಮ ಯಜಮಾನ್ರು ಇವತ್ತು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಇದ್ದಾರೆ. ಆ್ಯನಿವರ್ಸರಿ ಅಲ್ವಾ, ಹಾಗಾಗಿ ಮೊಬೈಲಲ್ಲೇ ತೊಗೋತೀವಲ್ಲ ಅಂತ ಹೇಳ್ತಾ ಇದ್ದೀನಿ. ಆದರೂ ಅವ್ರು ಕೇಳ್ತಾರೆ, ಜಸ್ಟ್ ಬಾ ನೆನಪಿಗೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನಾವು ಯಾವಾಗಲೂ ಒಂದು ತೆಗೆಸ್ಕೊತಾ ಇರ್ತೀವಿ. ಇದ್ರ ಮೇಲೆ ಅವರು ಸ್ಟುಡಿಯೋಗೆ ಕರ್ಕೊಂಬಂದರು. ನೋಡೋಣ ಯಾವ ಥರ ತೆಗೆಸ್ಕೊಳ್ಳೋದು ಅಂತ ಗೊತ್ತಿಲ್ಲ. ಒಟ್ಟಿಗೆ ನೋಡ್ತಾ ಇದ್ದೀವಿ ಯಾವ ಥರ ತೆಗೆಸ್ಕೊಳ್ಳೋಣ ಏನು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹೂವು ಮರ್ತಾ ಊಟಿದ್ರು ಯಜಮಾನ್ರು, ಹೂವು ಕೊಡಿಸೋದು, ಅದಕ್ಕೆ ಹೂವು ತೊಗೊಂಡ್ಬರ್ತೀನಿ ಅಂತ ಹೋಗಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಫೋಟೋ ಶೂಟ್ ಮಾಡಿದ್ರು. ಫೋಟೋ ಶೂಟ್ ಮಾಡಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೀವಿ. ಈಗ ತೆಗೆಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ತುಂಬ ಇಷ್ಟ, ಫೇವ್ರೇಟ್ ಜಾಮೂನ್ ಅಂದರೆ. ಆಗಲೇ ಜಾಮೂನ್ ಹಾಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಹೇಗಿದೆ ಕಂದ ಜಾಮೂನು? ಚೆನ್ನಾಗಿದೆ, ಸೈಕಾಗೈತಾ? ಚೆನ್ನಾಗಿದೆಯಾ? ತಿನ್ನು ಎಂಜಾಯ್ ಮಾಡು. ಕುತ್ಕೊಂಡು ತಿನ್ನು ನಿಧಾನಕ್ಕೆ ಆರಾಮಾಗಿ. ಯಾಕಷ್ಟು ಅರ್ಜೆಂಟು? ಖಾಲಿನಾ? ಹೋಗ್ಲಿ ತಿನ್ನು.